ಭಾರಿ ಕುತೂಹಲ ಮೂಡಿಸಿದ ಅಗರಿಬೊಮ್ಮನಹಳ್ಳಿ ಪುರಸಭೆ ಗದ್ದಿಗೆ ಕಾಂಗ್ರೆಸ್ ಪಕ್ಷದ ಎಂ ಮರಿರಾಮಪ್ಪ ಉಪಾಧ್ಯಕ್ಷರಾಗಿ ಅಂಬಿಕಾ ದೇವೇಂದ್ರಪ್ಪ ಆಯ್ಕೆಯಾದ ನಂತರ ಬಿಜೆಪಿ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸದಸ್ಯ ಬಣಕಾರ್ ಸುರೇಶ ನಾಮಪತ್ರ ಸಲ್ಲಿಸಿದರೆ ಕಾಂಗ್ರೆಸ್ ಪಕ್ಷದಿಂದ ಎಂ ಮರಿರಾಮಪ್ಪ ನಾಮಪತ್ರ ಸಲ್ಲಿಸಿದರು. ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅಂಬಿಕಾ ದೇವೇಂದ್ರಪ್ಪ ಒಬ್ಬರೇ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು. ಅಗರಿಬೊಮ್ಮನಹಳ್ಳಿಯ ಒಟ್ಟು ಸದಸ್ಯರ ಬಲ 23 ಸ್ಥಾನದಲ್ಲಿದೆ. ಕಾಂಗ್ರೆಸ್ ಪಕ್ಷದಿಂದ 12 ಜನ ಸದಸ್ಯರು ಇದ್ದಾರೆ. ಬಿಜೆಪಿ ಪಕ್ಷದಿಂದ 11 ಜನ ಸದಸ್ಯರು ಇದ್ದಾರೆ. ಆದರೆ ಮತ ಪ್ರತಿಕ್ರಿಯೆಯಲ್ಲಿ ಬಿಜೆಪಿ ಪಕ್ಷದ 2 ಸದಸ್ಯರು ಕಾಂಗ್ರೆಸ್ ಪಾಳ್ಯದಲ್ಲಿ ಗುರುತಿಸಿಕೊಂಡು ಅಚ್ಚರಿ ಮೂಡಿಸಿದ್ದಾರೆ. ಕೈ ಎತ್ತುವ ಮೂಲಕ ಮತ ಪ್ರತಿಕ್ರಿಯೆ ನಡೆಸಿದ್ದಾರೆ. 12 ಜನ ಕಾಂಗ್ರೆಸ್ ಸದಸ್ಯರು ಸಂಸದ ತುಕಾರಾಂ ಸೇರಿದಂತೆ ಬಿಜೆಪಿ ಸದಸ್ಯರಾದ ಬೋವಿ ವೀರಣ್ಣ, ಮಲ್ಲೇಶ್ವರಿ ಭರತ್ ಮತ ಸೇರಿ 15 ಸದಸ್ಯರ ಬಲದೊಂದಿಗೆ ನೂತನ ಅಧ್ಯಕ್ಷರಾಗಿ ಮರಿರಾಮಪ್ಪ ಪುರಸಭೆಗೆ ಗದ್ದಿಗೆಯನ್ನು ಏರಿದ್ದಾರೆ. ಈ ವೇಳೆ ಮಾಜಿ ಶಾಸಕ ಭೀಮನಾಯ್ಕ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸದಸ್ಯರು 100 ಕಾರ್ಯಕರ್ತರ ಪುರಸಭೆ ಕಚೇರಿ ಮುಂದೆ ಸಂಭ್ರಮಿಸಿದರು. ಈ ಸಮಯ ಕನ್ನಡ ನ್ಯೂಸ್ ವಿಜಯನಗರ. ಸ್ವಲ್ಪ ನಿಮ್ಮ ಮೊಣಕೈ ಸತ್ತಕೊಂಡು ನಾವು ಅಡ್ಡ ಕೈ ಹಾಕ್ಬಿಡ್ರಿ. ಸ್ವಲ್ಪ ಮುಂದೆ ಬರ ತುಕಾರಾಮ್ ಸರ್ ತಾವು ಮಾತಾಡ್ತಾ ಇದ್ರಿ. ಮೊದಲನೇದಾಗಿ ಗಲಾಟೆ ಮಾಡಬೇಡ್ರಪ್ಪ ಮತ್ತು ತಾಲೂಕಿನ ಹಾಗೆ ನಮ್ಮ ರಾಜ್ಯದ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸುತ್ತಾ ಹಾಗೆ ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂಥ ಮರಿರಾಮಣ್ಣರು ಕೂಡ ಇವತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ವಿ. ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಂಬಿಕಾಕರು ಕೂಡ ಇವತ್ತು ಅಭಿನಂದನೆಗಳು ಸಲ್ಲಿಸುತ್ತಾ ಅದೇ ರೀತಿಯಾಗಿ ನಮ್ಮ ನಂದಿನಿಯ ಮಂಡಳಿಯ ಅಧ್ಯಕ್ಷರು ಮತ್ತು ಮಾಜಿ ಶಾಸಕರಾಗಿರ್ತಕ್ಕಂಥ ಭೀಮನಾಯ್ಕರು ಕೂಡ ಇವತ್ತು ನಾನು ನನ್ನ ವೈಯಕ್ತಿಕ ಪರವಾಗಿ ಲೋಕಸಭಾ ಕ್ಷೇತ್ರದ ಅಗರಿಬೊಮ್ಮನಹಳ್ಳಿ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆಗಳನ್ನ ಇವತ್ತು ಸಲ್ಲಿಸ್ತಾ ಇದ್ದೀನಿ. ಮೊದಲನೇದಾಗಿ ಅಧ್ಯಕ್ಷರಿಗೂ ಉಪಾಧ್ಯಕ್ಷರಿಗೂ ನಾವು ಅಗರಿಬೊಮ್ಮನಹಳ್ಳಿ ಪುರಸಭೆ ವ್ಯಾಪ್ತಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಸರ್ಕಾರದ ಕಾರ್ಯಕ್ರಮಗಳು ಜೊತೆಗೆ ಪಕ್ಷಾತೀತವಾಗಿ ತಗೊಂಡು ತಾವೆಲ್ಲ ಅಭಿವೃದ್ಧಿ ಮಾಡಬೇಕು ಅಂತೇಳಿ ನಾವು ಮನವಿಯನ್ನು ಮಾಡಿಕೊಂಡಿದ್ದೆ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಅಭಿವೃದ್ಧಿ ಪರವಾಗಿದೆ, ಅದನ್ನು ಖಂಡಿತವಾಗ್ಲೂ ಈಡೇರಿಸ್ತಾರೆ ಅಂತೇಳಿ ಖಂಡಿತ ನಮಗೆ ಭರವಸೆ ಕೂಡ ಇದೆ. ಇವತ್ತು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ತಂದೆ ಆದಂಥ ಒಂದು ದೂರದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲರೂ ಕೂಡ ನಾನು ಲೋಕಸಭಾ ಸದಸ್ಯನಾಗಿ ಭೀಮನಾಯ್ಕರು ಜೊತೆಗೆ ಇಟ್ಕೊಂಡು ನಾವು ಸೇವೆಯನ್ನು ಮಾಡ್ತೇವೆ. ಸರ್, ಪುರಸಭೆ ಗದ್ದಿಗೆಯನ್ನು ಹಿಡಿದ ಭೀಮನಾಯ್ಕ ಏನು ಹೇಳ್ತಾರೆ? ಮೊದಲನೇದಾಗಿ ಅಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತೀನಿ. ಜೊತೆಗೆ ನಮ್ಮ ಅಗರಿಬೊಮ್ಮನಹಳ್ಳಿ ಪುರಸಭೆಯ 23 ವಾರ್ಡಿನ ಮತದಾರ ಬಂಧುಗಳೇನು ಕಳೆದ 3 ವರ್ಷಗಳ ಹಿಂದೆ ಆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ 12 ಅಭ್ಯರ್ಥಿಗಳನ್ನು ಗೆಲ್ಲಿಸುವುದರ ಮೂಲಕ ಒಂದು ಮ್ಯಾಜಿಕ್ ನಂಬರನ್ನು ಕೊಟ್ಟಂಥ ಅಗರಿಬೊಮ್ಮನಹಳ್ಳಿ 23 ವಾರ್ಡಿನ ಮತದಾರರಿಗೆ ನಾನು ಅವರ ಪಾದಗಳಿಗೆ ನನ್ನ ಕೋಟಿ ನಮನಗಳನ್ನು ನಾನು ಮೊದಲನೇದಾಗಿ ಸಲ್ಲಿಸ್ತೀನಿ. ಕ್ಲಿಯರ್ ಮೆಜಾರಿಟಿ ಇತ್ತು ನಮ್ಮದು. 12 ಜನ ಕಾಂಗ್ರೆಸ್ ಬಿ ಫಾರ್ಮಿಂದ ಗೆದ್ದಂಥ ಸದಸ್ಯರು ನಮ್ಮಲ್ಲಿದ್ದರು. ಒಂದು ನಮ್ಮ ಜನಪ್ರಿಯ ಲೋಕಸಭಾ ಸದಸ್ಯರಾದಂಥ ತುಕಾರಾಂ ಅವರ ಒಂದು ಮತ, 13 ಮತ ನಮ್ಮಲ್ಲಿ ಕ್ಲಿಯರ್ ಮೆಜಾರಿಟಿ ಇತ್ತು. ಇದು ಎಲ್ಲರಿಗೂ ಗೊತ್ತಂತ ವಿಚಾರ. ಕಾಂಗ್ರೆಸ್ ಗದ್ದಿಗೆ ಏರುತ್ತೆ, ಕಾಂಗ್ರೆಸ್ ಬಾವುಟನೇ ಪುರಸಭೆಗೆ ಹಾರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಈ ಗೆಲುವು ನಮ್ಮ ಅಗರಿಬೊಮ್ಮನಹಳ್ಳಿ ಪುರಸಭೆಯ ಪಟ್ಟಣ ವ್ಯಾಪ್ತಿಯಲ್ಲಿರ್ತಕ್ಕಂಥ 23 ವಾರ್ಡಿನ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿಗೆ
ಮತದಾರರಿಗೆ ಮತ್ತು ವಿಶೇಷವಾಗಿ ಇವತ್ತು ಮರಿರಾಮಪ್ಪ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಅಂಬಿಕಾ ದೇವೇಂದ್ರಪ್ಪ ಅವರನ್ನ ಆಯ್ಕೆ ಮಾಡಿದಂಥ ನಮ್ಮ ಉಳಿದಂಥ ಇವರು ಇಬ್ಬರು ಬಿಟ್ಟು 10 ನಮ್ಮ ಕಾಂಗ್ರೆಸ್ ಪಕ್ಷದ ಬಿ ಫಾರ್ಮ್ ಮೇಲೆ ಗೆದ್ದಂಥ ನಮ್ಮ ಪುರಸಭೆ ಸದಸ್ಯರಿಗೆ ಈ ಗೆಲುವನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ನಮಗೆ ಇವತ್ತು 2 ಮತಗಳು ಒಂದು ವೀರೇಶಿ ಮತ್ತು ಇನ್ನೊಂದು ಮಹೇಶ್ವರಿ, ನಮ್ಮ ಭರತ್ ಅವರ ಮಹೇಶ್ವರಿ ಅಲ್ಲ ಮಲ್ಲೇಶ್ವರಿ ಭರತ್ ಅವರ ಮತಗಳು 14 ಮತಗಳು, 12 ನಮ್ಮ ಮತ್ತೆ 14 ಒಂದು ನಮ್ಮ ಲೋಕಸಭಾ ಸದಸ್ಯರು 15 ಮತಗಳಿಂದ ನಾವು ಗೆದ್ದಿದ್ದೀವಿ. ಹಾಗಾಗಿ ಈ ಗೆಲುವು ಈ ನಮ್ಮ 15 ಲೋಕಸಭಾ ಸದಸ್ಯರನ್ನ ಸೇರಿ 15 ಸದಸ್ಯರನ್ನ ಕೈ ಎತ್ತುವುದರ ಮೂಲಕ ಇವತ್ತು ಕಾಂಗ್ರೆಸ್ ಬಾವುಟವನ್ನು ಪುರಸಭೆಯಲ್ಲಿ ಹಾರಿಸಿದ್ದಾರೆ. ಅವರಿಗೆ